ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿ ಚಕ್ರದ 6ನೇ ಮಗು, ಭೂಮಿಯ ಮಗ, ಶುದ್ಧತೆ ಮತ್ತು ಸೇವೆಯ ಸಂಕೇತ. ನೀವು ನಿಮ್ಮ ಅಧಿಪತಿ ಬುಧ ಅಂದರೆ ಬುದ್ಧಿವಂತಿಕೆ, ಲೆಕ್ಕಾಚಾರ, ಶುಚಿತ್ವ, ಸೇವೆ, ಆರೋಗ್ಯ ಮತ್ತು ಪರಿಪೂರ್ಣತೆಯ ಕಾರಕ. ನೀವು ಕಂಪ್ಯೂಟರ್ ಇದ್ದ ಹಾಗೆ ಪ್ರತಿ ಡೀಟೇಲ್ ನೋಟಿಸ್ ಮಾಡ್ತೀರಾ. ಯೌವನದಲ್ಲಿ ನೀವು ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತ ದುಡಿತೀರಾ. ಆಫೀಸ್, ಮನೆ, ಲೆಕ್ಕ, ಆರೋಗ್ಯ ಎಲ್ಲವನ್ನು ನೀವು ನೋಡ್ಕೋತೀರಾ. ನೀವು ಟೀಚರ್, ಡಾಕ್ಟರ್, ಅಕೌಂಟೆಂಟ್, ಅನಾಲಿಸ್ಟ್ ಆಗಿರ್ತೀರ. ಜನ ಇವರ ಕೈಯಲ್ಲಿ ಕೆಲಸ ಕೊಟ್ಟರೆ ತಪ್ಪೇ ಆಗಲ್ಲ ಅಂತಾರೆ. ನೀವು ಟೀಕೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆದರೆ ಟೀಕೆ ಮಾಡೋ ಉದ್ದೇಶ ಒಳ್ಳೆಯದಕ್ಕಾಗಿ. ನಿಮ್ಮ ಮನಸ್ಸು ಸದಾ ಇದನ್ನು ಸರಿಪಡಿಸಬೇಕು, ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಯೋಚನೆ ಮಾಡುತ್ತೆ. ನೀವು ಸೇವೆ ಮಾಡೋದ್ರಿಂದಲೇ ಖುಷಿ ಪಡ್ತೀರಾ. ಆದರೆ ಕನ್ಯಾ ರಾಶಿಯವರೇ, ಈ ಪರ್ಫೆಕ್ಟ್, ಈ ಲೆಕ್ಕಾಚಾರದ ಜೀವನ 60 ವರ್ಷ ದಾಟಿದ ಮೇಲೆ ಹೇಗಿರುತ್ತೆ? ಬುಧ ನಿಮಗೆ ಯಾವ ಶುಭ ಫಲ ಕೊಡ್ತಾನೆ, ಯಾವ ಸವಾಲು ತರ್ತಾನೆ? ನಿಮ್ಮ ಚಿಂತೆ ವಯಸ್ಸಾದ ಮೇಲೆ ಕಡಿಮೆಯಾಗುತ್ತಾ? ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಕನ್ಯಾ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ಕನ್ಯಾ ರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಪರ್ಫೆಕ್ಷನ್ ಮತ್ತು ಸೇವೆ. 20 ರಿಂದ 50 ವರ್ಷದವರೆಗೆ ನೀವು ದಿನ 18 ಗಂಟೆ ದುಡಿತೀರ. ಮನೆಯ ಲೆಕ್ಕ, ಮಕ್ಕಳ ಹೋಮ್ವರ್ಕ್, ಆಫೀಸ್ ಫೈಲ್, ಅಡುಗೆ ಮನೆ ಎಲ್ಲವೂ ನಿಮ್ಮ ಕಂಟ್ರೋಲ್ನಲ್ಲಿರಬೇಕು. ನೀವು ಯಾರಿಗೂ ಹೇಳದೆ ಎಲ್ಲ ಕೆಲಸ ಮಾಡ್ತೀರಾ. ನಾನು ಮಾಡದಿದ್ರೆ ಯಾರು ಮಾಡೋದು ಅನ್ನೋದು ನಿಮ್ಮ ಮಾತು. ಈ ಸಮಯದಲ್ಲಿ ನೀವು ಹೆಸರು ಕಡಿಮೆ ಆದರೆ ಗೌರವ ಜಾಸ್ತಿ ಸಂಪಾದನೆ ಮಾಡ್ತೀರಾ. ಜನ ನಿಮಗೆ ಕೆಲಸ ಕೊಡೋಕೆ ಭಯ ಪಡ್ತಾರೆ, ಯಾಕಂದರೆ ನೀವು ತಪ್ಪು ಹುಡುಕ್ತೀರಾ. ಆದರೆ ನಿಮ್ಮಿಂದಲೇ ಮನೆ ಮತ್ತು ಆಫೀಸ್ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕೇರ್ ಮಾಡ್ತೀರಾ. ಆದರೆ ಸ್ಟ್ರೆಸ್ನಿಂದ ಹೊಟ್ಟೆ ನರಗಳ ಸಮಸ್ಯೆ ಇರುತ್ತೆ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹ ಸಪೋರ್ಟ್ ಮಾಡಲ್ಲ. ಮೊದಲು ದಿನ ಮನೆ ಪೂರ್ತಿ ಕ್ಲೀನ್ ಮಾಡುತ್ತಿದ್ದ ನೀವು ಈಗ ಅರ್ಧ ಗಂಟೆಗೆ ಸುಸ್ತಾಗ್ತೀರಾ. ಬುಧ ಗ್ರಹ ವಯಸ್ಸಾದ ಮೇಲೆ ಜೀರ್ಣಕ್ರಿಯೆ, ನರಗಳು, ಚರ್ಮ, ಆತಂಕಕ್ಕೆ ಸಂಬಂಧಿಸಿದ ಸಮಸ್ಯೆ ತರ್ತಾನೆ. ಮೊದಲು ನೀವು ಮನೆಯ ಮ್ಯಾನೇಜರ್ ಆಗಿದ್ರೆ ಈಗ ಸೊಸೆ, ಅತ್ತೆ ನೀವು ಸುಮ್ಮನಿರಿ ಅಂತಾರೆ. ನಿಮ್ಮ ಲೆಕ್ಕ, ನಿಮ್ಮ ಸಲಹೆ ಯಾರೂ ಕೇಳಲ್ಲ. ಇದು ಕನ್ಯಾ ರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ಪರ್ಫೆಕ್ಟ್ ಆಗಿಲ್ಲ ಅಂತ ನೋಡಿದಾಗ ನಿಮಗೆ ನೋವಾಗುತ್ತೆ. ಆದರೆ ವಯಸ್ಸಾದ ಕಾಲ ಪೂರ್ತಿ ಟೆನ್ಷನ್ ಅಂತಲ್ಲ. ಕನ್ಯಾ ರಾಶಿಯವರಿಗೆ 60ರ ನಂತರ 4 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಜ್ಞಾನದ ಗುರು ಮತ್ತು ಸಲಹೆಗಾರ. ನೀವು ಯೌವನದಲ್ಲಿ ಕಲಿತ ಲೆಕ್ಕ, ಅನುಭವ ಈಗ ಚಿನ್ನ. ಉದಾಹರಣೆ, ನೀವು ರಿಟೈರ್ಡ್ ಆದ ಮೇಲೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಮನೆಯಲ್ಲೇ ಕೂತು ದುಡ್ಡು ಮಾಡ್ತೀರಾ. ಮೊಮ್ಮಕ್ಕಳಿಗೆ ಮ್ಯಾಥ್ಸ್ ಹೇಳಿಕೊಡ್ತೀರಾ. ನಿಮ್ಮ ಒಂದು ಸಲಹೆ ಮಗನ ಕಂಪನಿಗೆ ಲಕ್ಷ ಲಾಭ ತರುತ್ತೆ. ಜನ ಇವರ ಹತ್ರ ಕೇಳಿ, ಇವರು ಎಕ್ಸ್ಪರ್ಟ್ ಅಂತಾರೆ. ಇದು ಬುಧ ಗ್ರಹ ಕೊಡೋ ದೊಡ್ಡ ಗಿಫ್ಟ್. ಶುಭ ಫಲ 2, ಸೇವೆ ಮತ್ತು ಆರೋಗ್ಯದ ಪ್ರಜ್ಞೆ. ರಿಟೈರ್ಡ್ ಆದಮೇಲೆ ನಿಮಗೆ ಟೈಮ್ ಸಿಗುತ್ತೆ. ಆಗ ನೀವು ಆಸ್ಪತ್ರೆ, ವೃದ್ಧಾಶ್ರಮದಲ್ಲಿ ವಾಲಂಟಿಯರ್ ಆಗ್ತೀರಾ. ನೀವು ಪ್ರತಿದಿನ 20 ಜನರಿಗೆ ಉಚಿತವಾಗಿ ಯೋಗ, ಆಹಾರದ ಬಗ್ಗೆ ಕ್ಲಾಸ್ ತಗೋತೀರಾ. ನಿಮ್ಮ ಶುಚಿತ್ವ, ನಿಮ್ಮ ಡಿಸಿಪ್ಲಿನ್ನಿಂದ ಜನ ಆರೋಗ್ಯವಾಗ್ತಾರೆ. ನೀವು ಮನೆಯ ಡಾಕ್ಟರ್ ಆಗ್ತೀರಾ. ಶುಭ ಫಲ 3, ಆರ್ಥಿಕ ಸುರಕ್ಷತೆ ಮತ್ತು ಲೆಕ್ಕ. ನೀವು ಯೌವನದಲ್ಲಿ 1 ರೂಪಾಯಿ ಲೆಕ್ಕ ಹಾಕಿ ಸೇವ್ ಮಾಡಿದ ಹಣ ಈಗ ನಿಮಗೆ ನೆರವಾಗುತ್ತೆ. FD, ಇನ್ವೆಸ್ಟ್ಮೆಂಟ್, ಪೆನ್ಷನ್ ಎಲ್ಲ ಪ್ಲ್ಯಾನ್ ಆಗಿರುತ್ತೆ. ಹಣಕ್ಕಾಗಿ ಯಾರ ಮುಂದೆಯೂ ಕೈ ಚಾಚಬೇಕಾಗಿಲ್ಲ. ನಿಮ್ಮ ಬಜೆಟ್ ಪ್ಲ್ಯಾನ್ ನೋಡಿ ಮಕ್ಕಳೇ ಅಪ್ಪ ಅಥವಾ ಅಮ್ಮ ಹೇಗೆ ಮಾಡ್ತಾರೆ ಅಂತ ಆಶ್ಚರ್ಯಪಡ್ತಾರೆ. ಶುಭ ಫಲ 4, ಶಾಂತಿ ಮತ್ತು ಅಧ್ಯಾತ್ಮ. ಯೌವನದಲ್ಲಿ ಓಡಿದ ನೀವು 60ರ ನಂತರ ಮೌನ ಕಲಿತೀರಾ. ಪೂಜೆ, ಧ್ಯಾನ, ಪುಸ್ತಕ ಓದುವುದು ನಿಮಗೆ ಇಷ್ಟ ಆಗುತ್ತೆ. ಉದಾಹರಣೆ, ವಯಸ್ಸಾದ ಮೇಲೆ ಭಗವದ್ಗೀತೆಗೆ ಕಾಮೆಂಟ್ರಿ ಬರಿತೀರಾ. ನಿಮ್ಮ ಶುದ್ಧ ಮನಸ್ಸಿಗೆ ದೇವರ ಕೃಪೆ ಸಿಗುತ್ತೆ. ಈಗ ನೀವು ವಯಸ್ಸಾದ ಕಾಲದಲ್ಲಿ ಎದುರಿಸಬೇಕಾದ 4 ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಸವಾಲು 1, ಅತಿಯಾದ ಚಿಂತೆ ಮತ್ತು ಟೀಕೆ. ಕನ್ಯಾ ರಾಶಿಯವರಿಗೆ ಇದು ಸರಿಯಿಲ್ಲ, ಅದು ಸರಿಯಿಲ್ಲ ಅನ್ನೋ ಸ್ವಭಾವ. ವಯಸ್ಸಾದ ಮೇಲೆ ಮಕ್ಕಳು ಅಪ್ಪ ಯಾಕೆ ಹೀಗೆ ಬೈತಾರೆ ಅಂತಾರೆ. ಉದಾಹರಣೆ, ಸೊಸೆ ಅಡುಗೆ ಮಾಡಿದರೆ ಉಪ್ಪು ಜಾಸ್ತಿ, ಗ್ಯಾಸ್ ಜಾಸ್ತಿ ಅಂತೀರಾ.
ಇದರಿಂದ ಮನೆಯಲ್ಲಿ ಟೆನ್ಷನ್, ನಿಮ್ಮ ಚಿಂತೆ ನಿಮಗೆ BP, ನಿದ್ರಾಹೀನತೆ ತರುತ್ತೆ. ಸವಾಲು 2, ಆರೋಗ್ಯದ ಪರೀಕ್ಷೆ. ಕನ್ಯಾ ರಾಶಿ ಹೊಟ್ಟೆ, ಕರುಳು, ನರಗಳು, ಚರ್ಮಕ್ಕೆ ಸಂಬಂಧಿಸಿದ. ವಯಸ್ಸಾದ ಮೇಲೆ ಗ್ಯಾಸ್, ಅಲ್ಸರ್, ಅಲರ್ಜಿ, ಆತಂಕ ಕಾಮನ್. ಯಾಕಂದರೆ ನೀವು ಯೌವನದಲ್ಲಿ ಟೈಮ್ಗೆ ಊಟ ಮಾಡಿರಲ್ಲ, ಸ್ಟ್ರೆಸ್ ತಗೊಂಡಿರ್ತೀರ. ಸವಾಲು 3, ಪರ್ಫೆಕ್ಷನಿಸಮ್ ಮತ್ತು ಹತಾಶೆ. 100% ಪರ್ಫೆಕ್ಟ್ ಆಗಬೇಕು ಅಂತ ನೀವು ಬಯಸ್ತೀರಾ, ಆದರೆ ವಯಸ್ಸಾದ ಮೇಲೆ ದೇಹ, ಜನ ಸಪೋರ್ಟ್ ಮಾಡಲ್ಲ. ಉದಾಹರಣೆ, ಫಂಕ್ಷನ್ನಲ್ಲಿ ಒಂದು ಚೇರ್ ಸರಿಯಾಗಿ ಇಲ್ಲ ಅಂದು ನಿಮಗೆ ನಿದ್ದೆ ಬರಲ್ಲ. ಈ ಹತಾಶೆ ನಿಮಗೆ ನೋವು ತರುತ್ತೆ. ಸವಾಲು 4, ಒಂಟಿತನ ಮತ್ತು ಟೀಕೆಯ ಭಯ. ನೀವು ಸಹಾಯ ಮಾಡಿದರೂ ಥ್ಯಾಂಕ್ಸ್ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋತೀರಾ. ಜನ ನಿಮ್ಮ ಟೀಕೆಗೆ ಹೆದರಿ ದೂರ ಹೋಗ್ತಾರೆ. ಇದರಿಂದ ನೀವು ಒಂಟಿ ಆಗ್ತೀರಾ. ಹಾಗಾದರೆ ಕನ್ಯಾ ರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? ಈ 3 ಮಂತ್ರಗಳನ್ನು ತಿಳಿಸಿಕೊಡ್ತೀನಿ ನೋಡಿ. ಮಂತ್ರ 1, 80% ಪರ್ಫೆಕ್ಷನ್ ಸಾಕು. ಎಲ್ಲವೂ 100% ಇರಬೇಕು ಅಂತ ಹಠ ಬಿಡಿ. ಇದು ಚೆನ್ನಾಗಿದೆ ಅಂತ ಮೆಚ್ಚಿಕೊಳ್ಳೋದನ್ನು ಕಲಿಯಿರಿ. ಸಲಹೆ ಕೊಡಿ, ಆದರೆ ಹೇರಬೇಡಿ. ಮಂತ್ರ 2, ದೇಹವೇ ಮೊದಲ ಕೆಲಸ. ದಿನ 30 ನಿಮಿಷ ವಾಕಿಂಗ್, ಯೋಗ, ಸರಿಯಾದ ಟೈಮ್ಗೆ ಊಟ, ಚಿಂತೆ ಕಡಿಮೆ ಮಾಡಲು ಧ್ಯಾನ. ನಿಮ್ಮ ಆರೋಗ್ಯವೇ ನಿಮ್ಮ ದೊಡ್ಡ ಸೇವೆ. ಮಂತ್ರ 3, ಪ್ರಶಂಸೆ ಮಾಡಿ. ಟೀಕೆ ಮಾಡೋ ಬದಲು ಒಂದು ಒಳ್ಳೆಯದನ್ನು ಮೆಚ್ಚಿಕೊಳ್ಳಿ. ಮಗ ಚೆನ್ನಾಗಿ ಮಾಡಿದ್ದೀಯಾ ಅಂದರೆ ಮನೆಯಲ್ಲಿ ಪ್ರೀತಿ ಜಾಸ್ತಿಯಾಗುತ್ತೆ. ಕನ್ಯಾ ರಾಶಿಯವರೇ, ಬುಧ ನಿಮ್ಮ ಅಧಿಪತಿ. ವಯಸ್ಸಾದ ಮೇಲೆ ಈ 3 ಪರಿಹಾರ ಮಾಡಿದರೆ ಆತಂಕ, ಆರೋಗ್ಯ ಸಮಸ್ಯೆ ಕಡಿಮೆಯಾಗುತ್ತೆ. 1, ಬುಧವಾರ ಉಪವಾಸ. ಬೆಳಿಗ್ಗೆ ಹಸಿರು ಮೂಗ್ ಅಥವಾ ಹಸಿರು ತರಕಾರಿ ಮಾತ್ರ ತಿನ್ನಿ. ಮಾತು ಕಡಿಮೆ ಮಾಡಿ. 2, ಹಸಿರು ವಸ್ತ್ರ. ವಾರಕ್ಕೆ 1 ದಿನ ಹಸಿರು ಬಟ್ಟೆ ಹಾಕಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ. 3, ಓಂ ಬುಂ ಬುಧಾಯ ನಮಃ 108 ಬಾರಿ ಬೆಳಿಗ್ಗೆ ಜಪ ಮಾಡಿ. ನಿಮ್ಮ ನರಗಳು, ಬುದ್ಧಿ ಶಾರ್ಪ್ ಆಗುತ್ತೆ. ಕನ್ಯಾ ರಾಶಿಯವರೇ, ನೀವು ದೇವರಿಗೆ ಇಷ್ಟವಾದ ಮಕ್ಕಳು. ಯಾಕಂದರೆ ನೀವು ಸ್ವಾರ್ಥ ಇಲ್ಲದೆ ಸೇವೆ ಮಾಡಿರ್ತೀರ. ಯೌವನದಲ್ಲಿ ನೀವು ಮನೆಯ ಬೆನ್ನೆಲುಬಾಗಿದ್ರಿ. ವಯಸ್ಸಾದ ಮೇಲೆ ನೀವು ಮನೆಯ ಮಾರ್ಗದರ್ಶಿ ದೀಪ ಆಗ್ತೀರಾ. ನೆನಪಿಟ್ಟುಕೊಳ್ಳಿ, ಪರ್ಫೆಕ್ಷನ್ ಹುಡುಕೋದನ್ನು ಬಿಟ್ಟು ಪ್ರೀತಿಯನ್ನು ಹುಡುಕಿ. ನಿಮ್ಮ ಲೆಕ್ಕ, ನಿಮ್ಮ ಡಿಸಿಪ್ಲಿನ್, ನಿಮ್ಮ ಶುಚಿತ್ವ ಇವೆಲ್ಲ ನಿಮ್ಮ ಆಸ್ತಿಯಾದರೆ ಅದರ ಜೊತೆಗೆ ಮೃದುತನ ಸೇರಿಸಿದರೆ ನೀವು ದೇವತೆ ಆಗ್ತೀರಾ. ನೀವು ಟೀಕೆ ಮಾಡುವವರಲ್ಲ, ನೀವು ಕಟ್ಟುವವರು. ನಿಮ್ಮ ಕೈಯಲ್ಲಿ ಪುಡಿ ಪುಡಿ ಆದದ್ದು ಕೂಡ ಮತ್ತೆ ಕಟ್ಟುತ್ತೆ. ಕೊನೆಗಾಲದಲ್ಲಿ ನಿಮ್ಮ ಜೊತೆ ಇರೋದು ಹಣ ಅಲ್ಲ, ಹೆಸರಲ್ಲ, ನಿಮ್ಮಿಂದ ಖುಷಿಪಟ್ಟ ಜನರ ಆಶೀರ್ವಾದ. ಅದನ್ನು ಸಂಪಾದನೆ ಮಾಡಿ. ಯೌವನದಲ್ಲಿ ಎಲ್ಲವನ್ನೂ ಸರಿಪಡಿಸಿದ್ರಿ. ವಯಸ್ಸಾದ ಮೇಲೆ ನಿಮ್ಮ ಮನಸ್ಸನ್ನು ಸರಿಪಡಿಸಿ. ಸೇವೆ ಮಾಡಿ, ಆದರೆ ನಿಮ್ಮನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆಯಿತಾ? ಓಂ ಬೂಂ ಬುಧಾಯ ನಮಃ ಅಂತ ಕಾಮೆಂಟ್ ಮಾಡಿ. ಬುಧದೇವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕನ್ಯಾ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.